ನೋಡಿ, ನಾನು ಕೃಷ್ಣ ಬೈರೇಗೌಡರ ಮಾತನ್ನು ಕೇಳಿದೆ, ಬೇರೆಯವರ ಮಾತನ್ನು ಕೇಳಿದೆ. ಕೃಷ್ಣ ಬೈರೇಗೌಡರು ಯಾವ ವಿಚಾರಕ್ಕೆ ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ಹೆಚ್ಚಾಗಿ ಅವ್ರಿಗೂ ಏನೋ ಒಂದ್ ಕಡೆ ಕಾಯಿಲೆ ಜಾಸ್ತಿ ಆಗಿದೆ ಅಂತ ಕಾಣಿಸ್ತದೆ. ಅಧಿಕಾರದ ದಾಹ ಅನ್ನೋದು ಅವ್ರು ಯಾರೇನಾದ್ರು ಆಗ್ಲಿ, ಇದು ಸಂಕಷ್ಟದಲ್ಲಿರೋರು, ತಪ್ಪಾಗಿದೆ ಅಂತ ಹೇಳಿರೋದು ರಾಜ್ಯದ ಉಚ್ಚ ನ್ಯಾಯಾಲಯ. ಅದ್ರ ತೀರ್ಪನ್ನ ಮೊದಲು ನೀವು ನಮಗೆ ಬೇರೆಯವ್ರ ತೀರ್ಪು ಬಂದಾಗ ಏನ್ ಮಾಡಿದ್ರಿ? ಹಿಂದೆ ಯಡಿಯೂರಪ್ಪ ಯಾವ ರೀತಿ ನಡ್ಕೊಂಡ್ರಿ, ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀರಾ? ನಿಮ್ಗೇನೋ ಒಂದು ತೊಂದರೆ ಆದ ತಕ್ಷಣ ನೀವು ಮಾಡಿರತಕ್ಕಂಥ ತಪ್ಪಾಗಿದೆ ಅಂತ ಹೇಳಿದ ತಕ್ಷಣ ಅದನ್ನ ಎನ್ಕ್ವೈರಿ ಮಾಡಕ್ ಆದೇಶ ಮಾಡಿರೋದವ್ರೇನು ಪ್ರಾಸಿಕ್ಯೂಷನ್ ಮಾಡಿಲ್ಲ, ಇಲ್ಲ ಇನ್ನೊಂದಕ್ಕೆ ಮಾಡಿಲ್ಲ. ಎನ್ಕ್ವೈರಿ ಮಾಡಿ ಸತ್ಯಾಸತ್ಯತೆಯನ್ನ ನೀವು ಮನಗಂಡು ಅದಕ್ಕೆ ತೀರ್ಮಾನ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆದ್ರಿಂದ ಪ್ರೇಮ ಫಸಿ ಇನ್ನೂ ಕೂಡ ಎನ್ಕ್ವೈರಿಗಾಗಿದೆ. ಆದಾಗ ಯಾರಿಂದ ಎನ್ಕ್ವೈರಿ ಆಗೋದು? ಲೋಕಾಯುಕ್ತ ಯಾರ ಕೈಲಿದೆ? ಮುಖ್ಯಮಂತ್ರಿಗಳ ಕೈಲಿದೆ. ಆದ್ರಿಂದ ನೀವೇ ಇದ್ಕೊಂಡು ನೀವೇ ಎನ್ಕ್ವೈರಿ ಮಾಡೋದ್ರೊಳಗೆ ಇದೆಯಾ ಈ ದೇಶದಲ್ಲಿ ಎಲ್ಲರೂ ಒಂದ್ ಕಡೆ ಆ ಥರದ ಭಾವನೆ ಇದೆಯಾ? ಆದ್ರಿಂದ ಇದರೆಲ್ಲವನ್ನು ಕೂಡ ನೋಡಿದಾಗ ನೀವು ತುಂಬಾ ಗೌರವವಾಗಿ ನಡ್ಕೊಂಡಿದ್ದೀರಿ, ಗೌರವಯುತವಾಗಿ. ಇದಕ್ಕೆ ಯಾರ ಮಾತು ಕೇಳ್ದಿರಾ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಆಗಿರ್ಬೇಕು ಅನ್ನೋದಾದ್ರೆ, ದಯವಿಟ್ಟು ತಮ್ಮ ಒಂದು ಗಾಂಭೀರ್ಯತೆಯನ್ನು ಉಳಿಸ್ಕೋಬೇಕು ಅನ್ನೋದಾದ್ರೆ, ಇವತ್ತಿನ ಈ ಪರಿಸ್ಥಿತಿಯಲ್ಲಿ ತಮ್ಮ ಮೇಲೆ ಬಂದಿರತಕ್ಕಂಥ ದೂರನ್ನ, ಈ ದೂರಿನಲ್ಲಿ ಏನೂ ಇಲ್ಲ ಅನ್ನೋ ತನಕ ತಮ್ಮ ಕುರ್ಚಿ ಏನಿದೆ ಅದನ್ನು ಬಿಟ್ಟು ಆ ದೂರನ್ನು ಎದುರಿಸಿ ಮತ್ತೆ ತಾವು ದೂರದಲ್ಲಿ ಏನೂ ಇಲ್ಲ ಅಂತ ಆದ್ಮೇಲೆ ನೀವೇ ಮತ್ತೆ ಮುಖ್ಯಮಂತ್ರಿ ಆಗಿ ನಮ್ದೇನ ಹತ್ರ ತಗರಾಗಿಲ್ಲ. ಆದ್ರೆ ನೀವು ಕೂಡ 10ರಲ್ಲಿ 11 ಆಗೋದಕ್ಕೆ ಅವಕಾಶ ಕೊಡಬೇಡ್ರಿ. ನೀವು ಈ ತಪ್ಪನ್ನ ಬೇರೆಯವ್ರ ಮಾತು ಕೇಳಿ ಮಾಡಿ ಎಲ್ಲ ಇತಿಹಾಸದಲ್ಲಿ ನೀವು ಖಳನಾಯಕ ಆಗೋದಕ್ಕೆ ಅವಕಾಶ ಕೊಡಬೇಡ್ರಿ ಅನ್ನೋದು ನನ್ನ ಒತ್ತಾಯ. ಅದನ್ನೇ ಅವ್ರು ಹೇಳ್ತಿದ್ದಾರೆ, ತನಿಖೆ ಆಗ್ಲಿ. ಯಾರ ಮೇಲೆ ತನಿಖೆ ಮಾಡೋದು? ಯಾರು ತನಿಖೆ ಮಾಡೋದು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾರು ಹಂಗಂದಿದ್ದು? ಇವರೇನೆ ತೆಗೆದು ACP ಹಾಕಿದ್ರು. ACB ಲೋಕಾಯುಕ್ತದಲ್ಲಿ ಏನು ನಡೆಯೋದಿಲ್ಲ ಅಂತ ಅಂದ್ಬಿಟ್ಟು ಇವರೇ ACB ಹಾಕಿದ್ರು. ಹಾಗಾಗಿ ಲೋಕಾಯುಕ್ತ ಯಾರ ಕೈಲಿ ಅವ್ರ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ದೊರೆಕ್ಕೂ ಅವ್ರ ಮೇಲೆ ಅಪಾರ್ಥಗಳು ಬಂದಾಗ ಈ ಅಪಾರ್ಥಗಳು ಸರಿ ಇದೆ ಅಂತ ಅಂದ್ಬಿಟ್ಟು ಉಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದ್ಮೇಲೆ ನೀವು ಮುಂದುವರಿತೇನೆ ಅನ್ನೋದಕ್ಕೆ ನಿಮ್ಗೆ ನೈತಿಕತೆ ಏನಿದೆ ಅನ್ನೋದನ್ನ ತಾವು ಯೋಚನೆ ಮಾಡ್ಕೊಳ್ತೀವಿ. ಹೌದಪ್ಪ, ಇನ್ನೇನ್ ಹೇಳಕ್ಕಾಯ್ತದೆ ಅವ್ರ ಪಾಪ. ಅದು ಅವರ ಬಂಡತನವನ್ನ ಪ್ರದರ್ಶನ ಮಾಡೋದಕ್ಕೆ ನನಗೆ ಹೇಳೋದಕ್ಕೆ ತಯಾರಾಗಿಲ್ಲ. ಸಿದ್ದರಾಮಯ್ಯನವರು ಆ ಮಟ್ಟಕ್ಕೆ ಹೋಗೋದು ಬೇಡ. ಸಿದ್ದರಾಮಯ್ಯನವರಾಗೆ ಇರ್ಲಿ ಅಂತ ನನ್ನ ಆಸೆ. ಸಿದ್ದರಾಮಯ್ಯನವರಾಗೆ ಇದ್ರೆ ಇರೋದು ಬೇಕು ಅನ್ನೋದು ನನ್ನ ಆಸೆ. ಲೋಕಾಯುಕ್ತ ಸಂಸ್ಥೆ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಲೋಕಾಯುಕ್ತ ಇದೇ ಯಡಿಯೂರಪ್ಪ ವಿರುದ್ಧ ಸಂತೋಷ್ ಹೆಗ್ಡೆ ಅವರು ಎಂತ ರಿಪೋರ್ಟ್ ಕೊಟ್ರು, ತನಿಖೆ ಬಗ್ಗೆ ಅಂದ್ರೆ ಈ ಗಣಿ ವಿಚಾರವಾಗಿ ಎಂತ ರಿಪೋರ್ಟ್ ಕೊಟ್ರು, ಅಂತ ಸಂಸ್ಥೆ ಮೇಲೆ ಎಲ್ಲರೂ ಯಾಕೆ ಒಂದ್ ನಿಮಿಷ ತಾಳಿ ಸಂಶಯ ಪಟ್ಟಿದ್ದಲ್ಲ. ಲೋಕಾಯುಕ್ತ ಯಾರ ವ್ಯಾಪ್ತಿಯಲ್ಲಿದೆ, ಯಾರ ಅಧೀನದಲ್ಲಿದೆ ಅದು ಬೇಕಾಗಿರೋದು. ಒಂದ್ ನಿಮಿಷ, ಯಡಿಯೂರಪ್ಪನವ್ರ ಅಧೀನದಲ್ಲಿ ಇದ್ದೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ರಿಪೋರ್ಟ್ ಕೊಡುವಾಗ ಹೆಗ್ಡೆ ಅವರಾಗಿದ್ರು. ಕೊಟ್ಟಾದ್ಮೇಲೆ ತಾನೇ ಅವ್ರು ಪ್ರಾಸಿಕ್ಯೂಷನ್ ಆಗಿದ್ದು. ಇದು ಕೂಡ ಸುಪ್ರೀಂ ಕೋರ್ಟಿನ ಮಂಗಳಕ್ಕೆ ಹೋಗೋಕ್ ಮುಂಚಿತವಾಗಿ ನೀವು ಕರ್ನಾಟಕದ ಉಚ್ಚ ನ್ಯಾಯಾಲಯ ಏನು ಕೊಟ್ಟಿದೆ ಆ ತೀರ್ಪು ಗೌರವ ಕೊಡಿ. ನೀವು ಹೋಗಿ ಎಲ್ಲಿ ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ಮಾಡಿ. ಮೊದಲು ನೀವು ಈ ಕಳಂಕದಿಂದ ಈಚೆ ಬನ್ನಿ. ಆಮೇಲೆ ನೀವು ಯಾವ ರೀತಿ ಬೇಕಾದ್ರೆ ಮಾತಾಡಿ. ಯಾವುದೋ ಲೋಕಾಯುಕ್ತ ಏನು, ACB ಏನು, ಮತ್ತೊಂದೇನು ದೇಶಕ್ಕೆ ಗೊತ್ತು, ಜಗಜ್ಜಾಹಿರ ಆಗಿರುವಾಗ ಅದರ ಮುಖ್ಯಸ್ಥ ಯಾರು? ಮುಖ್ಯಮಂತ್ರಿ. ರಾಜ್ಯದ ದೊರೆ ಯಾರು? ಮುಖ್ಯಮಂತ್ರಿ. ಆ ಮುಖ್ಯಮಂತ್ರಿ ತಪ್ಪು ಮಾಡಿದೆ ಅಂತ ಏನು ಗವರ್ನರ್ ಕಳಿಸಿದ್ರು, ಆ ಗವರ್ನರ್ ಕೊಡ್ತಿರ್ತಕ್ಕಂಥ ಒಂದು ರಿಪೋರ್ಟ್ಗೆ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ ಗವರ್ನರ್ ಕಳಿಸೋದು ಸರಿ ಇದೆ ಅಂತ. ಆ ಸರಿ ಇದೆ ಅಂದ್ಮೇಲೆ ನಿಮ್ಮಂತವರೇ ಮಂಡತನ ಮಾಡಿದ್ರೆ ನಾವು ಇನ್ನಾರು ಹೇಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಸೂಕ್ತವಾದ ಸಂದರ್ಭ ಅಲ್ಲ, ತೀರ್ಮಾನ ಅಲ್ಲ. ಮತ್ತೆ ಇನ್ನೊಂದ್ಸರಿ ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ನೀವು ಮಾದರಿ ಆಗಿ. ಆ ಮಾದರಿ ಆಗ್ಬೇಕು ಅಂದ್ರೆ ಆ ಕಳಂಕ ಇರೋ ತನಕ ನೀವು ಆ ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸೋದು ಗೌರವ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ತನಿಖೆ ಬೇಡ, ನಾನು ಲೋಕಾಯುಕ್ತ ತನಿಖೆ ಬೇಡ ಅಂತ ಹೇಳಲಿಲ್ಲ. ನಾನು ಹೇಳಿದ್ದು ಒಂದ್ ನಿಮಿಷ ರೀ, ಲೋಕಾಯುಕ್ತದ ಬಗ್ಗೆ ನನ್ನ ಚರ್ಚೆನೇ ಇಲ್ಲ. ಲೋಕಾಯುಕ್ತ ಇರೋದು ಅಂಡರ್ ದಿ ಕಂಟ್ರೋಲ್ ಆಫ್ ಮುಖ್ಯಮಂತ್ರಿಗಳೇ ಇರುವಾಗ ನಿಮ್ಮನ್ನೇ ಇಟ್ಕೊಂಡು ನಿಮ್ಮಲ್ಲೇ ಅವ್ರು ಲೋಕಾಯುಕ್ತವ್ರು ಯಾವ ರೀತಿ ಎನ್ಕ್ವೈರಿ ಮಾಡ್ತಾರೆ
ಆ ಲೋಕಾಯುಕ್ತ ಎನ್ಕ್ವೈರಿ ಮುಗಿಯೋ ತನಕ ನೀವು ನಿರ್ಗಮಿಸಿ. ಲೋಕಾಯುಕ್ತನೇ ಎನ್ಕ್ವೈರಿ ಮಾಡ್ಲಿ, ನಮ್ದೇನ್ ತಕರಾರಿಲ್ಲ, ನಮ್ದೇನ ಇದಿಲ್ಲ. ಲೋಕಾಯುಕ್ತ ಎನ್ಕ್ವೈರಿ ಮಾಡೋ ತನಕ ನೀವು ದೋಷ ಹೊತ್ಕೊಂಡಿದ್ದೀರಿ, ದೋಷ ಪೂರಿತವಾಗಿ ಇದ್ದೀರೋ ಇಲ್ವೋ ಅನ್ನೋದನ್ನು ತೀರ್ಮಾನ ಮಾಡುವಾಗ ಅಲ್ಲಿವರೆಗೆ ನೀವು ಆ ಸ್ಥಾನವನ್ನ ಬಿಟ್ಟು ನಾವು ಸಿದ್ದರಾಮಯ್ಯ ಗೋಡಿ ಅಂತ ಅನ್ನೋದಿಲ್ಲ, ಚೇರ್ ಬಿಟ್ಕೊಡಿ ಅಂತ ಕೇಳಿದ್ರು. ಚೇರ್ ಬಿಟ್ರೆ ನಿಮಗೆ ಗೌರವ, ಮುಂದಿನ ಪೀಳಿಗೆಗೂ ಕೂಡ ಒಂದು ರೀತಿ ಉದಾಹರಣೆ ಆಗ್ತೀರಾ. ನೀವೇ ಇದ್ಕೊಂಡು ನಿಮ್ಮ ಮೇಲೇನೋ ಲೋಕಾಯುಕ್ತರು ಬಂದು ಏನ್ ಎನ್ಕ್ವೈರಿ ಮಾಡಕ್ಕಾಯ್ತದೆ? ಇವಾಗ ನಾನು ಇಲ್ಲಿ ಮಂತ್ರಿಯಪ್ಪ, ನೀವು ಎಷ್ಟೇ ದೊಡ್ಡ ಅಧಿಕಾರಿ ಆಗಿದ್ರು ಕೂಡ ಈಗ ನಮ್ಮ ಬೋರ್ಡ್ ಚೇರ್ಮನ್ ಇದ್ದಾರೆ, ಇದು ಹೆಡ್ ಆಫ್ ದಿ ರೈಲ್ವೇಸ್ ಇದ್ದಾರೆ. ನಾನು ಇಲ್ಲಿ ಚೇರ್ಮನ್ ಕುಂತಾಗ ಎಲ್ಲ ಒಂದ್ ಕಡೆ ನಮ್ಮ ಮಾತು ಕೇಳ್ಬೇಕಾಯ್ತದೆ. ಕೇಳಿದ್ರೆ ಹಾಗಾಗಿ ಒಂದು ಸತ್ಯ, ಮುಖ್ಯಸ್ಥರು ಕರ್ನಾಟಕದ ಮುಖ್ಯಮಂತ್ರಿಗಳು ತಾವು, ಕರ್ನಾಟಕಕ್ಕೆ ನೀವು ಸರ್ವೋಚ್ಚ ನಾಯಕರು. ಆ ನಾಯಕರ ಮೇಲೆ ಅಲಿಗೇಷನ್ ಬಂದು ಏನೆಲ್ಲ ಮಾಡಿ ಎನ್ಕ್ವೈರಿ ಮಾಡಿ ಅಂತ ಅಂದ್ಬಿಟ್ಟು ಹೈಕೋರ್ಟ್ ಹೇಳಿವಾಗ ನಾನು ಹಿಂಗೆ ಇಟ್ಕೋತೀನಿ, ನನ್ನ ಮೇಲೆ ಎನ್ಕ್ವೈರಿ ಮಾಡ್ಲಿ ಲೋಕಾಯುಕ್ತ ಅಂದ್ರೆ ಯಾರು ನಿಮ್ಮ ಮೇಲೆ ಎನ್ಕ್ವೈರಿ ಮಾಡಕ್ಕಾಯ್ತದೆ? ಎಲ್ಲಿಂದ ಸಾಧ್ಯ ಇದು? ಇದಕ್ಕೇನಾದ್ರೂ ಯಾರಾದ್ರೂ ಈ ತರ ಯೋಚನೆ ಮಾಡೋದಕ್ಕಾದ್ರೂ ಆಯ್ತದ? ಇಂಥ ಯೋಚನೆ ಸಿದ್ದರಾಮಯ್ಯನವ್ರ ತಲೆಗೆ ಯಾಕೆ ಹೋಯ್ತು ಅನ್ನೋದು ನನ್ಗೆ ಸ್ವಲ್ಪ ಅನುಮಾನ.